ನಮಸ್ಕಾರ ಮತ್ತು ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತಿಂದ ಟ್ರಾವೆಲ್ ಮೋಟೋ ಸ್ಪಿರಿಚುವಲ್ ವ್ಲಾಗ್ ಇರ್ತೈತಿ. ಸ್ವಲ್ಪ ಲೇಟ್ ಆಗಿ ಬಿಟ್ಟೇವ್ ನಾವು ಇವತ್ತು. ಈಗ 8:28 ಆಗೈತಿ. ಸೊ ನಾವು ಆಲ್ರೆಡಿ ಮನೆ ಬಿಟ್ಟೇವಿ. ಇವತ್ತಿನ ಡೆಸ್ಟಿನೇಷನ್ ಯಡಿಯೂರು ವೀರಭದ್ರೇಶ್ವರ ಗುಡಿ ಹೊಂಟೇವಿ. ನಮ್ಮ ಮನೆ ದೇವ್ರ. ಈ ಗಾಡಿ ತೊಗೊಂಡು ಅಲ್ಲಿಂದ ಒಟ್ಟು ಹೋಗಿದ್ದೆ ಇಲ್ಲ. ಭಾಳ ಅನ್ಕೊಳತ್ತಿದ್ದೆ ಹೋಗ್ಬೇಕಂತೇಳಿ ಆಗ್ಲಿಲ್ಲ. ಈಗ ಕಾಲ ಕೂಡಿ ಬಂದೈತಿ. ರೇ ಏನರ ಹಿಂಗೆ ಸ್ವಲ್ಪ ಟೈಮ್ ಉಳಿಸಿ ಸ್ವಲ್ಪ ಶಾರ್ಟ್ಕಟ್ ತೊಗೊಂಡು ಹೋಗ್ಬೇಕಂದ್ರೆ ಹಿಂಗೆ ತಗೊಂಡ್ರೆ ಬಂದ್ಬಿಟ್ಟಿರ್ತಾವ. ಇದು ಫುಲ್ ಸೋಲೋ ರೈಡ್. ಆಲ್ರೆಡಿ ನಾನು ನಾಷ್ಟನ್ನು ಮಾಡಿ ರೆಡಿಯಾಗಿನೇ ಬಿಟ್ಬಿಟ್ಟೇನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಬೇರೆ ಡೆಸ್ಟಿನೇಷನಿಗೆ ಹೋಗೋದಿತ್ತು. ಬರೀ 3 ಜನ ಆದ್ವಿ ಆ್ಯಂಡ್ 2 ಬೈಕ್ ಆದ್ವು. ಸೊ ಆ ರೀಸನಿಂದ ನಂಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಆಮೇಲೆ ನಾನು ತಲೆಗಿಟ್ಕೊಂಡು ಆ ಡೆಸ್ಟಿನೇಷನ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಅಲ್ಲ, ಅದು ಆಗಲಿಲ್ಲ. ನೆಕ್ಸ್ಟ್ ಕಮಿಂಗ್ ಡೇಸ್ ಒಳಗೆ ಹೋಗೇ ಬಿಡ್ತೀನಿ. ಸೋ ಫಾರ್ ನಮ್ದು ಟ್ರಿಪ್ ಒಳಗೆ 112.8 ಕಿಲೋಮೀಟರ್ಸ್ ಆಗೈತಿ. ಫ್ಯೂಲ್ ರೇಂಜ್ 390 ತೋರ್ಸತೈತಿ. ಫುಲ್ ಟ್ಯಾಂಕ್ ಮಾಡಿಸಿ ಇಷ್ಟು 112 ಕಿಲೋಮೀಟರ್ ಹೊಡ್ತೀನಿ. ಹೊಸ ಎಕ್ಸಾಸ್ಟ್ ಚೇಂಜ್ ಮಾಡಿಸಿಂದ ಅದಕ್ಕೆ ಎಷ್ಟು ಮೈಲೇಜ್ ಕೊಡ್ತೈತಿ ಅಂತೇಳಿ ತೋರಿಸ್ಬೇಕು. ಇವಾಗ ಟೈಮು 8:32 186 ಕಿಲೋಮೀಟರ್ಸ್ ಐತಿ. 12 ಗಂಟೆ ರೀಚ್ ಆಗ್ತೇವೆ ಅಂತ ತೋರ್ಸತೈತಿ ನಮಗೆ. 12:02 ಐ ಫೀಲ್ ಅದಕ್ಕೆ ಲೇಟ್ ಆಕೈತಿ. ಅಕ್ಕ ಮಸ್ತ್ ಅಂದ್ರೆ ಮಸ್ತ್ ಕಟ್ಟೋಣಂತ. ಈಗ ಹೈವೇ ಟಚ್ ಆಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ನಿಮಗೆ ಫುಲ್ ಧಾರವಾಡ ಟೋಲ್ ದಾಟಿಂದನೇ ಸಿಗ್ತೇನಂತ. ಫೈನಲಿ ಬಂದ್ವಿ. ಅದ್ರಲ್ಲಿ ಹೆಂಗಾಗೈತಿ. ಫಸ್ಟ್ ಟೋಲ್ ಇವತ್ತಿನ ನಮ್ದು. ಇನ್ನೂ 2-3 ಟೋಲ್ ಬರ್ಬೋದು ಅಂತ ಅನ್ನಿಸ್ತೈತಿ ನಮಗೆ. ಸೊ ಫಾರ್ 139 ಅಂತಂದ್ರೆ 139 ಮೈನಸ್ 117 ಅಷ್ಟು ಕಿಲೋಮೀಟರ್ ಹೊಡೆದೀನಿ. 34.1 ಕಿಲೋಮೀಟರ್ ಮೈಲೇಜ್ ಅಂತ. ಅವಾವ 12,990 ಕಿಲೋಮೀಟರ್ಸ್ ಆಗೈತೆ ನಮ್ಮ ಗಾಡಿದು. 3 ಸರ್ವಿಸ್ ಕಂಪ್ಲೀಟ್ ಆಗ್ಯಾವ. ಹುಡ್ರ ಬ್ಯಾಸ್ಗಿ ಚಾಲು ಆಗೈತಿ. ನೀರು ಬರೋಬ್ಬರ ಕುಡ್ಕೊಂತೀರಿ. ಲೂಬ್ ಗೀಬ್ ಎಲ್ಲ ಕರೆಕ್ಟ್ ಐತಿಲ್ಪ. ಲೂಬ್ ಅಂದ್ರೆ ಚೊಕ್ಕ ಐತಿ. ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಗೈತಿ. ಇದು ಎಲ್ಲ ಕರೆಕ್ಟ್ ಐತಿ. ಕರೆಕ್ಟ್ ಐತಿ. ಎಕ್ಸಾಸ್ಟ್ ಏನಾಗೈತಿ ಗೊತ್ತೇನ್ರಿ, ಮುಕ್ಕಳಲ್ಲಿ ಹೀಟ್ ಆಗೈತಿ ಬಿಡ್ರಿ. ಅದಂದ್ರೂ ಕರೆ ಐತಿ. ಅದ್ರ ಜೊತೆಗೆ ಏನಂತಾರ ಸ್ವಲ್ಪ ಸೌಂಡ್ ಇರಿಟೇಟ್ ಮಾಡತೈತಿ ನನಗೆ. ಬಿಕಾಸ್ ಐ ಆಮ್ ನಾಟ್ ಯೂಸ್ ಟು ದಿಸ್. ಸ್ಟಾರ್ಟಿಂಗ್ ಇರ್ಬೋದು ಅಂತ ಅನಿಸ್ತೈತಿ. ಅಂದ್ರೆ ಯೂಸ್ ಟು ಆಗ್ತೇನೆ ಅಂತೇಳಿ ನೋಡೋಣಂತ. ಇದೇ ಲಾಂಗೆಸ್ಟ್ ರೈಡ್. ಇದು ಮೈಲೇಜ್ ಜಾಸ್ತಿ ಕೊಡ್ತೈತೋ ಕಡಿಮೆ ಕೊಡ್ತೈತೋ ಗೊತ್ತಿಲ್ಲ. ಒಂದು ಟೈಪ್ ಇದೆ. ಈ ಎಕ್ಸಾಸ್ಟ್ ಇದ್ದ ರಿವ್ಯೂ ವಿಡಿಯೋನು ತಿಳ್ಕೊಂಬಿಡ್ರಿ. ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ KTM ಅಡ್ವೆಂಚರ್ 390 ಸಕ್ಸೆ. ಭಾಳ ಲೈಟ್ ವೇಟ್ ಅಂದ್ರೆ ಫೀಲ್ ಆಗತೈತೆ ನನಗೆ. ವಿತ್ ಟಾಪ್ ಬಾಕ್ಸ್ನು ಮೊದಲು ನಂಗೆ ಹೆಂಗೆ ಕಟಲೆಟಿಕ್ ನೋಡ್ರಿ. ಈಗ ಒಂದು 3-4 kg ಡಿಫ್ರೆನ್ಸ್ ಅಂದ್ರೆ ಫಾರ್ ಶೋರ್ ಐತಿ. ಏನು ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. 158 ಕಿಲೋಮೀಟರ್ಸ್ ಉಳಿದೈತಿ. 3 ತಾಸು ತೋರ್ಸತೈತಿ. ಅಂದರೆ ಸ್ಪೀಡ್ ಕಡಿಮೆ ತೋರ್ಸತ್ತಲ್ಲ. ಅಲ್ಲಿ ಬೆಳಗಾವಾಗಿಂದ ನಾವು ರೈಟ್ ಸೈಡಿಗೆ ಚಿಕ್ಕೋಡಿ ತೊಗೋಬೇಕು. ಸಂಕೇಶ್ವರ ಹೋಗೋಕ್ಕಿಂತ ಬಿಫೋರ್ ಸಂಕೇಶ್ವರ 120 ತೋರ್ಸತ್ತೈತಿ. ಇಲ್ಲಿ ಹಿಂಗೆ ಹಾಕ್ಕೊಂಡ್ರೆ ಏನಾಗ ಗೊತ್ತೇನ್ರಿ, ಇಲ್ಲಿಂದ ಹಿಂಗೆ ಒಳಗೆ ಗಾಳಿ ಹೋಕ್ಕೈತಿ. ಅನ್ನೋಕ್ಕಿಂತ ಗಾಳಿ ಹೋಕ್ಕೈತಿ. ಸ್ವಲ್ಪ ಫ್ರೀ ಇರ್ತೈತಿ. ಕೈನೂ ಫ್ರೀ ಇರ್ತೈತಿ. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಮುಂದಕ್ಕೆ ಹೋಗೋಣ. ನೀವು ಲೈಕ್ ಒತ್ತಿರಿ, ಕಮೆಂಟು ಮಾಡಿರಿ. ನಾವು ಕಿತ್ತೂರು ದಾಟಿದ್ವಿ. ಜಸ್ಟ್ ಇನ್ನೂ 132 ಕಿಲೋಮೀಟರ್ಸ್ ಐತಿ. ಹೊಡೆಯೋಣ ಅಂತ. ಇವತ್ತಿಂದ ನಮ್ದು 2ನೇ ಟೋಲ್. ಯಾಕೋ ನಂಗೆ ಕಾನ್ಸೆಪ್ಟ್ ಲೂಸ್ ಆಗೈತಿ ಅಂತ ಫೀಲಿಂಗ್ ಬರ್ತೈತಿ. ಮೊನ್ನೆ ಟೈಟ್ ಮಾಡ್ಸ್ಕೊಂಡ್ಬಿಟ್ರಿ, ಆದರೂ ಎಲ್ಲೋ ಲೂಸ್ ಆಗೈತೆ. ಅದಕ್ಕೆ ನಂಗೆ ಕೈ ಒಳಗೆ ವೈಬ್ರೇಷನ್ಸ್ ಫೀಲ್ ಆಗತೈತಿ. ಹಿರಿಯಭಾಗ್ಯವಾಡಿ ಟೋಲ್ನ ದಾಟತ್ತೆ ನಾವೀಗ. ಇನ್ನೂ 2 ತಾಸು 21 ನಿಮಿಷ ತೋರ್ಸತ್ತ. ಇನ್ನೂ 2 ತಾಸು 21 ನಿಮಿಷ ತೋರ್ಸತೈತಿ. 11:46 ಬಂದಿದೆ. ಅರಾವಲ್ ಬೈತವೆ. ದಟ್ ಈಸ್ ಗುಡ್. Hey Siri, play Shriram Janaki DJ version. Now playing Shriram Yankee. और वीर बजरंगी ने सीना चीर दिया और बोले ले दे जय श्रीराम. DJ Sandeep. जानकी बैठे हैं मेरे सीने में. जानकी बैठे हैं मेरे सीने में.
ಸೈಡಿಗೆ ಸುವರ್ಣ ವಿಧಾನಸೌಧ ಕ್ರಾಸ್ ಮಾಡತ್ತೇವೆ. ಮತ್ತು ನಮ್ದು ಓಡೋದಾಗ ಟ್ರಿಪ್ ಒಳಗೆ 200 ಕಿಲೋಮೀಟರ್ಸ್ ಕಂಪ್ಲೀಟೆಡ್. Would you like to call? I don't know how to respond to that. ಏನಾಗೈತಿ ಇಲ್ಲಿ? ಗೇರ್ ತೆಗಕ್ಕೆ ಬರಂಗಿಲ್ಲ ನಂಗೀಗ. ಅಂದ್ರೆ ಗೇರ್ ಲಿವರ್ ಇದಾಗೈತಿ, ಲೂಸ್ ಆಗಿ ಬಿಚ್ಚೈತಿ. ಗೇರ್ ಲಿವರ್ ಲೂಸ್ ಆಗೈತಲ್ಲೋ. ನನ್ನಂಥ ಪ್ರಾಬ್ಲಮ್ ಎಲ್ಲರ ಕೇಳಿರ ಗೈಸ್. ಯಾವ್ದಾರ ಗರಾಜ್ ಸಿಗ್ಲಿವೋ ಮಾರ, ಇಲ್ಲಾಂದ್ರೆ ಹೆಂಗೆ ಗೇರೇ ಬೀಳಂಗಿಲ್ಲ. ಕಾಲ್ ಪ್ರತೀಕ್ ಮೋಟೋ ಟ್ರೈಬ್ ಕಸ್ಟಮ್ಸ್. Calling Pratik Motor Tribe Customs. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಗ್ಯಾರೇಜ್ ಸಿಗ್ಲಿಪ್ಪ ಪ್ಲೀಸ್. ಅದು ಹೆಂಗೆ ಬಿಚ್ಚತಂತ ನಂಗೆ ಅದೇ ತಿಳಿಯತ್ತಿಲ್ಪ. ಏನು ಮೊನ್ನೆ ಎಕ್ಸಾಸ್ಟ್ ಹಾಕಿದಾಗ ಅದು ಹಾಕೇ ಇಲ್ಲ ಮತ್ತೆ ಲೂಸ್ ಹಂಗೆ ಬಿಟ್ರನ. ಇದು ಬೋಲ್ಟ್ ಬಿಚ್ಚಿಬಿಟ್ಟೈತ್ರಿ. ಗೇರ್ ಲಿವರ್ ಐತಿ ಬೋಲ್ಟ್ ನಿಮ್ಮ ಕಡೆ? ಬೋಲ್ಟ್ ನೋಡಕ್ಕೆ ರಮೇಶ್ ಬೋಲ್ಟ್ ಬಸ್ತಾಗ ಬಗ್ಯ ಅಣ್ಣ ಬಿಸಿ ಇರ್ತೈತೆ ಹುಷಾರು. ಇಲ್ಲಿ ಬೆಳಗಾವಿಗೆ ಬಂದೆ ನಾನು. ಬಂದ ತಕ್ಷಣ ಇಲ್ಲಿ ನೋಡ್ರಿಪ್ಪ ನಮ್ದು ಹಿಂಗೆ ನಂದು ಗೇರ್ ಲಿವರ್ ಇರ್ತೈತಿ. ಹಿಂಗೆ ಇದು ಗೇರ್ ಲಿವರ್ ಇದು ಏನು ಬೋಲ್ಟ್ ಇರ್ತೈತಲ್ಲ, ಬೋಲ್ಟೇ ಇಲ್ಲ. ನೈಸ್. ಎಲ್ಲರೂ ಇಂಥ ಇಶ್ಯೂ ಕೇಳಿರಲ್ಲ? ಯಪ್ಪ ದೇವ್ರೆ, ಏನಿದೆ ಇಷ್ಟಕ್ಕ ಹಿಂಗಪ್ಪ? ಯಾಕೆ ಹುಲಿ ಏನಾಗತೈತಿ? ದೊಡ್ಡ ಲಿಂಬೆಹಣ್ಣು ಮೆಣಸಿ ಕಟ್ಬೇಕಾಗ್ತೀವಿ, ಹೌದಲ್ರಿ? ಇದೆ ರೀ. ಹಾಂ ಅದೇ ಪಹಲ ಬಸ್ತಾಗ ಕುಂದಿರ್ತೈತಿ ಇಲ್ರಿಪ್ಪ. ಅಂದ್ರೆ ಹಿಂಗೆ ಒಂದು ಸ್ವಲ್ಪ ಟೆಂಪ್ರವರಿ ಒಂದು 500 ಕಿಲೋಮೀಟ್ರ್ ಬರ್ತೈತಿಲ್ಲ. ಕಂಪ್ನಿ ಐತ್ರಿ, ಏನೂ ಆಗಂಗಿಲ್ಲ. ಇದು ಇದೈತಿಲ್ಲ ಅಣ್ಣ, ಕರೆಕ್ಟ್ ಐತಿಲ್ಲ? ಹಾಂ ಹಾಂ. ಈಗ ಇಟ್ಟು ವತನ ಐತಿ, ಇಟ್ಟದ ಅನ್ಸಿದ್ದೀವಿ ತಗೊಂಡು ಬೆಳಂಗಿಲ್ಲ ತಗೋರಿ. ಇದು ಟೈಟ್ ಆಗೈತೆ ಈಗ. ಅಲ್ಲ ಟೈಟ್ ಆಗೈತಲ್ಲ ಫುಲ್. ಬಿಡ್ರಿ ಹಂಗಂದ್ರೆ ನಡೀತೈತಿ. ಥ್ಯಾಂಕ್ಸ್ ರೀಪ್ಪ. ಹುಬ್ಳಿಯಿಂದ ರೀ, ಹುಬ್ಳಿಯಿಂದ. ಹಾಂ ಚಿಕ್ಕೋಡಿ. ಥ್ಯಾಂಕ್ಸ್ ರೀಪ್ಪ. ಇದು ಗಾಡಿ ಪ್ರೈಸ್ ಏನೈತ್ರಿ? ಇದು 4 ಲಕ್ಷ. 4.5. 4.5. ಒಂದು ದೊಡ್ಡ ಗಾಡಿ ಬರ್ತಿಲ್ಲ ಮತ್ತೆ. ಅದೇದ ಮೀಟ್ರ್ ಇದು? ಹಾಂ ಮೀಟ್ರ್ ಅದು. ಸ್ಪೀಡ್ ಗಿಡೆಲ್ಲ ಕೊಡುತ್ತೀರಿ ಒಂದು 28. ಸಿಟಿದಾಗ 25 ಕೊಡ್ತೈತಿ ಅಂದ್ರೆ ಟ್ರಾಫಿಕ್ದಾಗ. ಫ್ಲೈಓವರ್ ಎಲ್ಲ ಮಾಡಾತಾರ ಇಲ್ಲೇ. ಓಹೋ ಇಷ್ಟೆಲ್ಲ ಮಾಡ್ಬಿಡ್ರ. ನೈಸ್ ಪ್ರೋಗ್ರೆಸ್ ಅಂತರೂ ಐತಿ. ಐ ಡೋಂಟ್ ನೋ ಎದ್ರ ಸಂಬಂಧ ಇಲ್ಲಿ ಫ್ಲೈಓವರ್ ಮಾಡ್ಯಾರ ಅಂತೇಳಿ. ಏನು ಪ್ರಾಣಿಗಳ ಅಡ್ಡಾಡಕ್ಕೂ ಏನು ಅಂತ ಹೇಳ್ತಿಲ್ಲ ನಂಗೆ. ಚಲೋನ ಐತೆ ಆ ಕಡೆದು, ಚಲೋ ಐತೆ ಆ್ಯಕ್ಚುಲಿ. ಹೋದ ವರ್ಷನೇ ಬಂದಿದ್ದೆ ನಾನು, ಹಚ್ಚಿ ವರ್ಷ ಎಕ್ಸ್ಪಲ್ಸ್ ಇದ್ದಾಗಂತೂ ನಾ ಬಂದಿದ್ದೆ ಅಲ್ಲ. ಫುಲ್ ಫ್ಲೈಓವರ್ ಮಾಡ್ಯಾರಲ್ಲೋ ಹಕ್ಕ. ಇಷ್ಟ ಮಳೆ ಆಗ್ಲಾರ್ದಕ್ಕೆ ನೋಡ್ರಿ ಇಲ್ಲಿ ನೀರೇ ಇಲ್ಲ. ಯಪ್ಪ ಎಷ್ಟಿರ್ತಿತ್ತು ನೀರಿಲ್ಲ. ಅಯ್ಯೋ ಇದೇ ಫುಲ್ ಬ್ರಿಡ್ಜ ಮಾಡತ್ತಾರ ಇಲ್ಲೇ. ಓಕೆ ಮಾಡಲಿ ಅವ್ರು ಬ್ರಿಡ್ಜ್ ಮ್ಯಾಗ ಬ್ರಿಡ್ಜ್ ಕಟ್ಟಾತಾರೋ ಇವ್ರು. ಇನ್ನು ಫುಲ್ ಫೌಂಡೇಶನ್ ಹೊಸದು ಹಾಕತ್ತಾರ ಕೆಳಗ್ಲಿಂದ. ಇಲ್ಲ ಹೊಸ ಬ್ರಿಡ್ಜ ಕಟ್ಟಾತಾರ ಅಂತ ಅನಿಸ್ತೈತೆ ನನಗೆ. ಈಗ ನೋಡ್ರಿಪ್ಪ ನೀರೇ ಇಲ್ಲ. ಈಗಿನ ಫೆಬ್ರವರಿ. ಯಪ್ಪ ಇಲ್ಲಿ ಮ್ಯಾಗಿನ ತನ ಬಂದಿರ್ತಿತ್ತದ, ನೀರೇ ಇಲ್ಲ ಈ ವರ್ಷ. ಹಾಂ ಹೊಸ ಬ್ರಿಡ್ಜ ಕಟ್ಟಾತಾರ. ಕಟ್ಲಿ ಇವತ್ತಿಂದ 3ನೇ ಟೋಲ್, 10ಗೆ ಟೋಲ್ ಪ್ಲಾಜಾ. ಇಲ್ಲೇ ನಾವು ಎಡಕ್ಕೆ ತೊಗೊಳತ್ತೀವಿ. ಎಡಕ್ಕೆ ತೊಗೊಂಡ್ವಿ ಅಂದರೆ ನಾವು ಹಿಂಗೆ ಹೋಗಿ ಎಡಕ್ಕೆ ತೊಗೊಂಡು ಅಂಡರ್ ಪಾಸಿಂದ ರೈಟ್ ತೊಗೊಂಡ್ವಿ ಅಂತಂದ್ರೆ ಚಿಕ್ಕೋಡಿ ಹೋಗ್ತೇವೆ. ಚಿಕ್ಕೋಡಿಯಿಂದ ಆ ಕಡೆಯಿಂದ ಹಂಗೆ ಮುಂದೆ ಹೋದ್ರೆ ಯಡಿಯೂರು ಬರ್ತೈತಿ.
ಇಲ್ಲಿ ಲೆಫ್ಟಿಗೆ ಒಂದು ಬ್ರೇಕ್ ತೊಗೊಂಡ್ರಪ್ಪ, ಎಳ್ನೀರು ಕುಡಿಯೋಣ ಅಂತ, ಮಜ್ಜಿಗೆ ಗಿಜ್ಗಿ ಕುಡಿಯೋಣ ಅಂತ ಇಲ್ಲಿ ಅನ್ನೋದು ಹಾಪ್ ಆಗತ್ತಿಲ್ಲ. ಎಳನೀರು ಇಲ್ಲೇ ಶಾಪ್ಕ ಅಂಕಲ್ ಪ್ರೋಗ್ರೆಸ್ ಆಗ್ಬಿಟ್ರ. 276 ಕಿಲೋಮೀಟರ್ಸ್ ಟೋಟಲಿ, -117 ಅಂದರೆ ಎಷ್ಟಾಯ್ತು ಲೆಕ್ಕ ಹಾಕ್ರಿ. ಟೋಟಲ್ 170 ರೇಂಜ್ ತೋರ್ಸೋದೈತಿ. ಇನ್ನು 34 ಮೈಲೇಜ್ ಕೊಡತೈತಂತೆ. ವಾವ್, 34 ಕೊಟ್ಬಿಟ್ರೆ ನಾನು ಅಂಬಾನೇ ಆಗ್ಬಿಡ್ತೀನಿ ತಮ್ಮ. ಸುಳ್ಳು ಹೇಳ್ಕೊಂತ ಒಂದು ಸಣ್ಣ ಒಂದು ಸ್ಟಾಪ್ ತೊಗೊಳಂತ. ಅಂದ್ರೆ ನಾನ್ ಸ್ಟಾಪ್ ಹೊಡೆದೀನಿ. ಕೂದಲು ಹಸಿ ಆಗ್ಯಾವ, ಅಷ್ಟು ನಾನ್ ಸ್ಟಾಪ್ ಹೊಡೆದೀನಿ ನಾನೀಗ. ಚಿಕ್ಕೋಡಿಗೆ ಇನ್ನೊಂದು 5-6 ಕಿಲೋಮೀಟ್ರ್ ಇರ್ಬೇಕು, 4-5 ಕಿಲೋಮೀಟ್ರ್ ಇರ್ಬೇಕು. ಈಗ ನಾವು ಯಡಿಯೂರಿಗೇನು 23 ಕಿಲೋಮೀಟ್ರ್ ಐತಿ. ನಿಪ್ಪಾಣಿ ಈ ಕಡೆ ಹೋಗ್ತೈತಿ. ನಾವಿಲ್ಲೊಂದು ಸ್ಟಾಪ್ ತೊಗೊಂಡು ಎವ್ರಿ ಟೈಮ್ ಇಲ್ಲೇ ತೊಗೊತೇವೆ. ಎಳ್ನೀರು ಕುಡಿತೀನಿ ಈಗ. ಮಸ್ತ್ ಬಿಸಿ ಏನೋ ಬಜ್ಜಿ ಗಿಜಿ ಮಾಡತ್ತಾರ, ಬದ್ನಿಕಾಯಿ ಬಜ್ಜಿ ಏನೇನೋ ಇರ್ಬೇಕು. ಈಗಿಲ್ಲ, ಹಸು ಇಲ್ಲ. ಹೋಗಿ ಬಂದು ಏನ್ರ ಮುಂದೆ ನೋಡಿದ್ರೆ ಆತ. ಪರ್ಫಾರ್ಮೆನ್ಸ್ ಈಸ್ ನೈಸ್. ಎಕ್ಸಾಸ್ಟ್ ಚಲೋ ಐತಿ, ಎಕ್ಸಾಸ್ಟ್ ಪರ್ಫಾರ್ಮೆನ್ಸ್ ಚಲೋ ಐತಿ. ಈಗ ಮೈಲೇಜ್ ಫುಲ್ ಟ್ಯಾಂಕ್ ಹಾಕ್ಸಂಗೆ ಗೊತ್ತಾಗ್ತೈತಿ. ಅಂದರೆ 27-28 ಮಟ್ಟ ಕೊಟ್ಟೈತೆ ಅಂತ ನನ್ನ ಪ್ರಕಾರ ಇದೆ. ಮೇ ಬಿ ಅದಕ್ಕೆ ನೀವು ಜಾಸ್ತಿನೂ ಕೊಡ್ಬೋದು. ಬಟ್ ನಾನು 120 ಮಟ್ಟ 130 ಮಟ್ಟ ಹೊಡೆಯತ್ತನಲ್ಲ, ಸ್ವಲ್ಪ ಕಡಿಮೆನೇ ಕೊಟ್ಟೈತಿ. ಈಗ ಎಳ್ನೀರು ಕೊಡೋಣಂತೆ. ಸರ್ ಎಳ್ನೀರು ಬಿಸಿ ಮಿರ್ಚಿ ಮಾಡೋದು, ಕಂದ ಬಜ್ಜಿ ಅದು ತೆಳ್ಳಗೆ. ಇದು ಗಂಜಿ ಕೊಡ್ರಿ ಬರ್ರಿ. ಬನ್ನಿ, ಮಸ್ತ್ ತಂಪಂದ್ರೆ ತಂಪೈತೆ. ಇನ್ನೊಂದು 23 ಕಿಲೋಮೀಟ್ರ್ 40 ನಿಮಿಷ ತೋರ್ಸೋದೈತಿ ಗೂಗಲ್ದಾಗ. ಬಟ್ ರೀಚ್ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು ಅನ್ನಿಸ್ತೈತಿ. 11:14 ಆಗೈತಿ. 12 ಮಟ್ಟ ರೀಚ್ ಆಗ್ತೇನೆ. ಏನು ಆರಾಮ್ಸೆ ಹೋಗೋಣ. ಈಗ ಟ್ರಾಫಿಕ್ಕು ಬರ್ತೈತಿ, ರೋಡು ಸಣ್ಣದೈತಿ. ಸ್ವಲ್ಪ ಎಳ್ನೀರು ಕುಡಿದು ತಂಪಾದ, ನೀರು ಕುಡ್ದೇನಿ. ಸುಸ್ಸು ಬರ್ತೈತಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಈಗಂತೂ ಬಂದಿಲ್ಲ, ಬರ್ತೈತಿ ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತೈತಿ. ವೀರಭದ್ರ ದೇವ ಶ್ರೀ ಕಾಡದೇವರ ಮಠ. ಈಗ ಮಕ ತಕ್ಕೊಂಡು ಅಲ್ಲೆಲ್ಲ ಇಟ್ಟು ಸಾಮಾನು, ಗಾಡಿನೂ ಇಟ್ಟು ಸಾಮಾನು ಇಟ್ಟು ಕಾಯಿಗೆ ತೊಗೊಂಡು ಪೂಜೆ ಸಾಮಾನು ಹೊಂಟನೊಳಗೆ. ನಮಸ್ಕಾರ. ನಮಸ್ಕಾರ. ಸೊ ಹುಬ್ಳಿಯವ್ರು ಅಂತಿವ್ರೆ. ಸೊ ನಮಗಿಲ್ಲಿ ಗುಡಿ ಒಳಗೆ ಸಿಕ್ಕಾರ. ಆರಾಮ. ಈಗ ದರ್ಶನ ಮಾಡ್ಕೊಂಡು ಪೂಜೆ ಗೀಜೆ ಮಾಡಿ ಈಗ ದಾಸೋಹಕ್ಕೆ ಬಂದೇನಿ. ಇಲ್ಲಿ ಮಾಡೋಣ ಅಂತ ದಾಸೋಹ. ಸ್ವಲ್ಪ ಊಟಕ್ಕೆ ಲೈನ್ ನೋಡ್ರಲ್ಲೇ ಹೆಂಗೆ ಹಚ್ಚಾರ. ನಾ ಪಟ್ನ ಮಾಡ್ಕೊಂಡೆಲ್ಲ ಮುಗಿಸ್ಕೊಂಬಂದೆ. ಈಗ ಈ ಬತ್ತಿ ಹುಡುಕಿ ಕಡೆ ಇಲ್ಲಿ ಸಗಣಿಲಿ ಮಾಡಿದ್ದೆ, ಅದೆಲ್ಲ ಸಿಗ್ತೈತಂತ ಅಲ್ಲಿಗೆ ಹೋಗ್ಬೇಕು. ಇವು ಸಗಣಿಲಿ ಮಾಡಿದ್ದನ್ರಿ ಇವು. ಹಾಂ, ಆಕಾಶ ಏನ್ರಿ ಸರ್? ಗದ್ದಿ ಯಾವ್ರಿ? ಇಲ್ಕಲ್. ಈಗ ಹಳವಾರದವಲ್ರಿ ಇವು? ಹಗರದ ಅದ ರೀ, ಲೈಟ್ ಇರ್ತದೆ. ಓ ಹಗರ್ತಾವನ್ರಿ. ಅದೇನು ಇದು ಸಗಣಿ ಸುಟ್ಟು ಬೂದಿಲಿ ಮಾಡೋದು. ಆಹಾ, ಮುಗೀತಪ್ಪ ಎಲ್ಲನೂ. ಬಂದಿದ್ದು ಕೆಲಸನೂ ಮುಗೀತು. ಕುಂತಂಗೂ ಆತ. ಕಾಲ ಸುಡಾತಾವ. ಮೊದಲೇ ಡಾಂಬರ್ ರೋಡ್ ಮ್ಯಾಗ ಬರೀ ಕಾಲನೇ ಬಂದೀನಿ. ಭಾಳ ಸುಡಾತಾವ. ಏನೋ ಸ್ವಲ್ಪ ಕೂದಲಾಗಿಲ್ಲ ಮೆಸ್ಸಿ ಅದಾವ. ಕಾಲು ಸುಡಾತಾವ. ಮಸ್ತ್ ಅಂದ್ರೆ ಮಸ್ತ್ ತಂಪು ಕೂಡ ಹಾಕ್ತೀನಿ. ದಾಸೋದಾಗ ಊಟನೂ ಆಯ್ತು, ಪ್ರಸಾದ ತೊಗೊಂಡೆ. ಇಲ್ಲಿ ಹೋಗಿ ಬಂದೆ. ನಿಮಗೆ ಅಲ್ಲಿ ತೋರ್ಸೋದು ವ್ಲಾಗ್ ಮಾಡೋದು ಮರ್ತ್ಬಿಟ್ಟೆ. ಬಿಸಿಲು ಐತಿ, ಓಕೆ, ಅಂಥ ಪರಿನೇ ಇಲ್ಲ. ನಂಗೆ ಹುಬ್ಳ್ಯಾಗ ಜಾಸ್ತಿ ಅನ್ಸತೈತೆ ಬಿಸಿಲು, ಇಲ್ಲಿನೂ ಕಡಿಮೆ ಅನ್ಸತೈತಿ. ಅದಕ್ಕೆ ನನಗೆ ಗೊತ್ತಿಲ್ಲ.
ಗಾಡಿನ 400 cc ಅಷ್ಟೇ. ಇದು ಕ್ಯಾಮ್ರಾ ಇದೆ, ಇದು ಗುಡಿದೆಲ್ಲ ಫೋಟೋ ಇದ್ರದೆಲ್ಲ ತಗೊಂಡೆ. ಅಲ್ಲ ಗೌರ್ಮೆಂಟ್ ಅಲ್ಲ, ನಮ್ದು. 3 ತಾಸು ಹೋಗ್ತೀರಿ? ಹಾಂ 2.5-3 ತಾಸು. ಬರ್ತೀರೇನ? ಈಗ ಟೈಮ್ 1:22 ಟೈಮ್ ಆಗೈತಿ. ಈಗ ಎವ್ರಿ ಟೈಮ್ ಬಂದಾಗ ನನ್ನ ಬೈಕ್ ಇಲ್ಲೇ ಇಟ್ಟು ಎಲ್ಲ ಕಡೆ ಹೋಗಿ ಬರ್ತೇನೆ ರೀ. ಹಾಂ ಬರ್ತೇನೆ ಅಣ್ಣ, ಬರ್ತೇನೆ. ಜಯ ಶ್ರೀರಾಮ್. ಇದು ನೋಡ್ರಿಪ್ಪ ಕೃಷ್ಣಾ ನದಿ ಇದೆ. ಗುಡಿ ಏನೈತಲ್ಲ, ಗುಡಿದ ಹಿಂದಿಂದ ಪಾರ್ಟ್ ಇದೆ. ನಾ ಹೋಗಿ ಬಂದಿದ್ದಲ್ಲ, ಇದ್ರೋಗು ನೋಡ್ರಿ ಎಷ್ಟು ನೀರು ಕಡಿಮೆ ಆಗ್ಯಾವ. ಭಾಳ ಕಡಿಮೆ ಆಗೈತಿ ಈ ಸತ ಇದನ್ನೇ ಇಲ್ಲ. ಅದು ನೋಡ್ರಿ ಅಲ್ಲಿ ತನ ಮ್ಯಾಗಿನ ತನ ಬರ್ತಿತ್ತು ನೀರು. ಮಳೆನೇ ಇಲ್ಲ ಈ ಸತ. ಒಂದು ಹೇಳ್ತೇನಪ್ಪ, ಈ ರೀತಿ ಗುಡಿಗೆ ಹೋಗಿ ಒಂದು 10-15 ನಿಮಿಷ ಸುಮ್ಮನೆ ಕುಂತು ದರ್ಶನ ಮಾಡಿ ಸುಮ್ಮನೆ ಕುಂತು ಅಲ್ಲಿದ್ದು ಪ್ರಸಾದ ಊಟ ಮಾಡಿ ಏನು ಬರ್ತೇವಲ್ಲ, ಅದು ನೆಕ್ಸ್ಟ್ ಲೆವೆಲ್. ಎಂಥ 5 ಸ್ಟಾರ್ ಹೋಟೆಲ್ ಎಲ್ಲೋದ್ರೂ ಬರೋಂಗಿಲ್ಲ. ಅದು ನಿಮ್ಗೆ ಮನಸ್ಸಿಗೆ ಸಮಾಧಾನ ಆಕೈತಿ. ಅವಾಗ ಹೋಗ್ರಿ ನೀವು ಗುಡಿಗೆ ಹೋಗಿ ಬತ್ತಿ ಕುಂಕುಮ ಹಚ್ಕೊಳ್ಳೋದು ಕಲೀರಿ. ದಿನ ಬೆಳಗ್ಗೆ ಬತ್ತಿ ಕುಂಕುಮ ಹಚ್ಕೋರಿ. ಅಂದ್ರೆ ಒಂದೊಂದು ನಮ್ದು ಏನು ಕೋರ್ ವ್ಯಾಲ್ಯೂಸ್ ಅದಾವಲ್ಲ, ಕೋರ್ ಕಲ್ಚರ್ ಇದಲ್ಲ, ಅದನ್ನು ಆ್ಯಡ್ ಮಾಡ್ಕೊಂಡು ತಗೋರಿ. ನನಗಂದ್ರೂ ಏನು ಫೇಸ್ ಆಫ್ ಇತ್ತಲ್ಲ, ಅವಾಗ ಅದು ಭಾಳ ಡಿಫ್ರೆಂಟ್ ಸೆಟ್ ಆಫ್ ಐಡಿಯಾಲಜಿನ ನಮಗೆ ತೋರಿಸ್ಬಿಟ್ಟಿದ್ರು. ನಮ್ದು ಏನು ಎಜುಕೇಷನ್ ಸಿಸ್ಟಮ್ ಇತ್ತಲ್ಲ, ಅದು ಅವಾಗ ಅದು ಬೇರೆನೇ ಇತ್ತು ಐಡಿಯಾಲಜಿ. ಈಗ ನಮಗೆ ಗೊತ್ತಾಗತೈತಿ ವಾಟ್ ಈಸ್ ಅವರ್ ಕೋರ್ ಕಲ್ಚರ್, ವಾಟ್ ಈಸ್ ಅವರ್ ಕೋರ್ ವ್ಯಾಲ್ಯೂ ಅಂತೇಳಿ. ಇದು ಭಾಳ ಸಮಾಧಾನ ಅನಿಸ್ತೈತಿ, ಭಾಳ ಖುಷಿ ಆಕೈತಿ ಹಿಂಗೆ ಮಾಡೋಕ್ಕೆ. ಒಂದು ರೀತಿ ಎಲ್ಲ ರಿಸೆಟ್ ಆದಂಗೆ ಆಕೈತಿ, ಫುಲ್ ಸ್ಕ್ಯಾನ್ ಆಗಿ ರಿಸೆಟ್ ಆದಂಗೆ ಆಕೈತಿ ಬಾಡಿ. ಓಕೆ, ಇವಾಗ ಮುಂದೆ ಹೋಗೋಣಂತ. ಟೈಮ್ ಎಷ್ಟಾಗಿರ್ಬೇಕು? 2 ಗಂಟೆ ಸುಮಾರು 2 ಗಂಟೆ ಆಗೈತಿ ಟೈಮು. ಪೆಟ್ರೋಲು ಹಾಕ್ಸ್ಕೋಬೇಕು. 110 ಟ್ರೈನ್ಸ್ ಹೊಸಾಗ್ತೈತಿ ಈಗ ಆಲ್ರೆಡಿ. 329 ಕಿಲೋಮೀಟರ್ಸ್ ಹೊಡೆದೇನೆ ಇವತ್ತಿಗೆ. ಆಮೇಲೆ ನೀರಡಿಕೆನೂ ಆಗೈತಿ. ಸ್ವಲ್ಪ ಇಂಟ್ರ್ ಕುಡಿದು ಸ್ವಲ್ಪ ಚಿಲ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಐತಲ್ಲಿ ಇಲ್ಲಿ ಇಂಡಿಯನ್ ಆಯಿಲ್ ಬಂದೇ ಬಿಡುತ್ತೆ, ಹಾಕಿಸ್ಕೊಂಡೇ ಬಿಡೋಣ ಅಂತ ತಡ್ರಿಪ್ಪ. ಸುಳ್ಳ ರೀ ಬೇಡ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಅಲ್ಲಿ ಅಂಕಲ್ ಅಂಗಡಿ ಕಡೆ ಹೋಗಿ ಇನ್ನೊಂದು ಎಳ್ನೀರಿಲ್ಲ ಇಲ್ಲ ಈಗ ಮಜ್ಜಿಗೆ ಕುಡಿಯೋಣ ಅಂಶ. ಮಜ್ಜಿಗೆ ಕುಡಿದು ಅಲ್ಲ ನಾವು ಬಂದೆ ಅಂದ್ರೆ ಹೈವೇ ಹೆಂಗೆ ಹೋಗ್ಬೇಕು? ಫುಲ್ ಟ್ಯಾಂಕ್ ಲಾಕ್ ಮಾಡಕ್ಕೆ ಹೋಗ್ಬಿಟ್ರಿ ಅಂದೆ. ಅದು ಇಷ್ಟ ಹೋಗ್ತೈತಿ, ಏನೋ ಸಿಡಿತೈತಿ. 10.59 ಲೀಟರ್ಸ್. ಎಷ್ಟು ಅದಣ್ಣ ಅದು? 86 ಅಣ್ಣ ಆಗೈತೆ ನೋಡ್ರಿ. 329.7 ಕಿಲೋಮೀಟರ್ಸ್ ಆಗೈತಿ ಟೋಟಲ್. ಸೊ 11 ಲೀಟರ್ ಬಂದೈತಿ. ಅಂದ್ರೆ ಚಲೋ ಕೊಟ್ಟೈತನ. 32 ಕೊಟ್ಟೈತಿ ಮೈಲೇಜ್ ನಂದು. 32 ಅಲ್ಲ 31 ಹಿಡ್ಕೋರಿಪ್ಪ. 30 ಅರೌಂಡ್ ಕೊಟ್ಟೈತಿ ಮೈಲೇಜ್. ವಾಟ್ ಇಸ್ ದಿಸ್ ಗಾಯ್ಸ್? 30 ಕಿಲೋಮೀಟರ್ಸ್ ಹಿಡ್ಕೋರಿಪ್ಪ. 330 ಕಿಲೋಮೀಟರ್ಸಿಗೆ 10.5 ಲೀಟರ್ ಪೆಟ್ರೋಲ್ ಖರ್ಚಾಗೈತೆ. ಲೆಕ್ಕ ಹೆಂಗೆ ಮಾಡಿ ನಾವು ಈಗ ಕ್ಯಾಲ್ಕುಲೇಟರ್ ಇಲ್ಲ. ಗಣಿತದಲ್ಲಿ ಸ್ವಲ್ಪ ನಾವು ಹೆಚ್ಚು ಕಡಿಮೆ ಇದೀವಿ. ನಡೆದೈತಿ. ಯಾರು ಎಕ್ಸ್ಪರ್ಟ್ ಇದೀರ ಅವ್ರು ವ್ಯಾಕಸ್ದವ್ರು ಹೇಳ್ರಿ ಪಟ್ 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 ಅಂತೇಳಿ. ಇಲ್ಲ ಮಜ್ಜಿಗೆ ಅಯ್ಯೋ ಎಲ್ಲ ಲಸ್ಸಿ ಏನ್ರಿ ಅವು? ಲಸ್ಸಿ ಮೊಸರು ರೀ. ಕೊಡ್ರಿ ಲಸ್ಸಿನ ಕೊಡ್ರಿ. ಒಂದು ಕೊಡ್ರಿ. ಮಜ್ಜಿಗೆ ಕುಡಿಯುವ ಆಸೆ ನಿರಾಸೆಯಾಗಿ ಹೋಯ್ತು. ಮಜ್ಜಿಗೆನೇ ಇಲ್ಲ ಅಂತಿಲ್ಲ. ಜುಮ್ ಅನ್ನೋದು ಯಾಕಂದ್ರೆ ಒಳಗೆಲ್ಲ ಹಸಿ ಆಗಿಬಿಟ್ಟೈತಿ. ತಂಪು ಗಾಳಿ ಬಂದ ತಕ್ಷಣ ಮೈ ಜುಮ್ ಅಂತೈತಿ. ಲಸ್ಸಿ ಕುಡಿಯೋಣ ಅಂತ ನಾವು. ಸ್ವೀಟ್ ಲಸ್ಸಿ, ನಂದಿನಿ ಲಸ್ಸಿ. ನಮ್ಮ ಗಾಡಿ ಮತ್ತೆ ಚಿಲ್ ಮಾಡಲಿ, ಸ್ವಲ್ಪ ರೆಸ್ಟ್ ಮಾಡ್ಕೊಂಡು. ಇಷ್ಟೊಂದು ರೆಸ್ಟ್ ಮಾಡೈತಿ, ಬಟ್ ಆದರೂ ರೆಸ್ಟ್ ಮಾಡಲಿ ಇನ್ನೊಂದ್ಸತ. ಇದು ಬೋಲ್ಟ್ ಒಂದು ಚೇಂಜ್ ಮಾಡಿಸ್ಬೇಕು. ಏನದ ತಿಳಿಯಂಗಿಲ್ಲಪ್ಪ. ಇದು ಹೆಂಗೆ ಗಾಡಿ ಡಿಸೈನ್ ಮಾಡಿರ್ತೀರಿ. ಸ್ವೀಟ್ ಕುಡಿಬೇಕಂತ ಮನಸ್ಸು ಬರತ್ತಿಲ್ಲ. ಮಾಡೋದು ಕುಡಿಯೋಣ ಅಂತ. ಚಿಯರ್ಸ್. ಹಾಂ, ಪೆಟ್ರೋಲ್ ಹಾಕಿದಾಗ 100 ರೂಪಾಯಿ ಅದೇನು ಹಾಕೋದು? ಇಲ್ಲ 500 ಹಾಕ್ಬೇಕು ನೀವು. ಸರಿ ಬರ್ತೇನೆ ರೀ. ಎಲ್ಲರೂ ಒಟ್ಟು ಕ್ಯೂರಿಯಸ್ ಇರ್ತಾರೆ. ನಂದು ಗೇರ್ಸ್, ನನ್ನ ಬೈಕ್ ಎಲ್ಲ ಕೇಳಿ ಕ್ಯೂರಿಯಸ್ ಇರ್ತಾರಲ್ಲಿ.
ಖುಷಿ ಆಕೈತಿ. ನಮ್ಮ ಕಡೆ ಜನ ಹೆಂಗದಾರ ಗೊತ್ತೇನ್ರಿ, ಬಂದು ಮಾತಾಡಿಸ್ತಾರ. ಹೆಂಗಂದ್ರೆ ಏನು ಮಾವನ ಮಗ ಕಾಕನ ಮಗ ಹಂಗೆ ಮಾತಾಡಿಸ್ತಾರ. ಎವರೇಜ್ ಕೊಡುತ್ತೇನೆ, ಹಾಂ ಇಷ್ಟು ಬರುತ್ತಾನೆ, ಇಷ್ಟು ಐತೇನು ರೊಕ್ಕ, ಹಿಂಗನಿದೆ, ಇದು ಪೈಪ್ದಾಗ ನೀರು ಕುಡಿಯೋದನೆ, ಹಾಂ ಇದು ಮೊಣಕಾಲ ಹಚ್ಚಿ ಬಿದ್ದರೂ ಏನಾಗಂಗಿಲ್ಲ ಅಂತಾರೆ ಇದಕ್ಕೆ. ಅಂದ್ರೆ ಏನು ಅನ್ಬೇಕು ಹೇಳ್ರಿಪ್ಪ, ಪುಣ್ಯ ಮಾಡ್ಯಾನ ಇಲ್ಲಿ ಹುಟ್ಟಬೇಕಂದ್ರೆ, ಪುಣ್ಯ ಮಾಡ್ಯಾನ. ಇಂಥ ಇಡೀ ದೇಶನ ಅಡ್ಡಾಡಿ ಬಂದೇನಿ, ಇಷ್ಟು ಪ್ರೀತಿ ನಂಗೆ ಎಲ್ಲೂ ಸಿಕ್ಕಿಲ್ಪ. ಹಿಂಗೆ ಹೆಂಗೆ ಹಚ್ಕೊಂಡು ಮಾತಾಡಿಸ್ತಾರ. ಒಬ್ಬೊಬ್ರು ಆ ಕಡೆ ಈ ಕಡೆ ಹುಳುಕ್ ಇದ್ದ ಇರ್ತಾವೆ, ಬಟ್ ಪುಣ್ಯ ಮಾಡ್ಯಾನ ಕರೆ.